ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಂದು. ನಾನಿವತ್ತು ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೋಬೋದಾದಂತಹ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ಆ ರೆಸಿಪಿನ ನೋಡ್ಕೊಂಡು ಬರೋಣ. ನಾನಿಲ್ಲಿ 1/4 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಧನಿಯಾ ಪುಡಿ ತೊಗೊಂಡಿದ್ದೀನಿ, ಅರಿಶಿನ ಪುಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಗರಂ ಮಸಾಲ, ಕಸೂರಿ ಮೇಥಿ, ಮೆಣಸಿನಕಾಯಿ ಪುಡಿ ಅಥವಾ ಚಿಲ್ಲಿ ಪೌಡರ್ ಹಾಗೂ ಚಿಕನ್ ಮಸಾಲ. ಇದರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ಗೆ 2 ಸ್ಪೂನ್ ಚಿಕನ್ ಮಸಾಲನ ಹಾಕೋತಾ ಇದ್ದೀನಿ. ಇದಾದ ನಂತರ 2 ಸ್ಪೂನು ಧನಿಯಾ ಪುಡಿನ ಹಾಕೋಬೇಕು. ಇದರ ಜೊತೆಗೆ 2 ಸ್ಪೂನಷ್ಟು ಮೆಣಸಿನಕಾಯಿ ಪುಡಿನ ಸೇರಿಸ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈ ಚಿಕನ್ ಗ್ರೇವಿ ಘಮ ಬರಬೇಕು ಅಂದರೆ ಕಸೂರಿ ಮೇಥಿನ ಸೇರಿಸಲೇಬೇಕು. ಹಾಗಾಗಿ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಸಹ ನೀವು ಇದರಲ್ಲೇ ತೆಗೆದಿಟ್ಕೋಬೋದು. ಜೊತೆಗೆ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ನಾವು ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಪೀಸ್ಗೂ ಸಹ ಮಸಾಲೆ ಹಿಡಬೇಕು. ನಿಮಿಷ ಆಗುತ್ತೆ. ಇದು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10ರಿಂದ 15 ನಿಮಿಷ. ಇನ್ನು 15 ನಿಮಿಷನೂ ಬೇಡ ಕುಕ್ಕಿಂಗ್ ಮಾಡೋಕ್ಕೆ. ಅಷ್ಟರಲ್ಲಿ ನೀವು 20 ನಿಮಿಷದಲ್ಲಿ ಗ್ರೇವಿನ ರೆಡಿ ಮಾಡ್ಕೋಬೋದು. ಈಗ ನಾವು ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದ ನಂತರ ಸ್ವಲ್ಪ ಎಣ್ಣೆನೂ ಸಹ ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಮಸಾಲೆನ ನಾವು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಪೀಸ್ಗೂ ಸಹ ಮಸಾಲೆ ಹಿಡಿಯುತ್ತೆ. ಇದನ್ನು ನಾವು ಒಂದು ಪ್ಲೇಟಲ್ಲಿ ಮುಚ್ಚಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಈಗ ಮ್ಯಾರಿನೇಟ್ ಆಗಿದೆ ಚಿಕನ್ನು. ಹಾಗಾಗಿ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಈ ಎಣ್ಣೆ ಕಾದ ನಂತರ ಕರಿಬೇವು, ಚಕ್ಕೆ, ಲವಂಗ ಹಾಗೂ ಏಲಕ್ಕಿನ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಜೊತೆಗೆ ನಾವು ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಸಹ ಹಾಕ್ಕೋಬೇಕು. ಈ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ತೀರಾ ಕಪ್ಪಗಾಗುವ ತೀರಾ ಫ್ರೈ ಮಾಡೋದೇನು ಬೇಡ, ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಿಧಾನವಾಗಿ ಚಿಕನ್ ಪೀಸ್ಗಳನ್ನ ಇಲ್ಲಿ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ನೀವು ಬೇಕಿದ್ದರೆ ಮ್ಯಾರಿನೇಟ್ ಮಾಡೋ ಸಮಯದಲ್ಲೇ ಹಾಕೋಬೋದು, ಇಲ್ಲಾಂತಂದರೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋಬೋದು. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಎಣ್ಣೆಲೇ ಬೇಯೋದಕ್ಕೆ ಬಿಟ್ಬಿಡಬೇಕು. ಮತ್ತು ನಾನಿಲ್ಲಿ ಯಾವುದೇ ನೀರಾಗಲಿ ಮೊಸರಾಗಲಿ ಏನನ್ನೂ ಸೇರ್ಸೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಚಿಕನ್ನೇ ನೀರು ಬಿಟ್ಕೊಳ್ಳೋದ್ರಿಂದ ನಾವಿಲ್ಲಿ ನೀರು ಸೇರಿಸೋ ಅವಶ್ಯಕತೆ ಇರಲ್ಲ. ಹೀಗೆ ನಾನು 2 ನಿಮಿಷ ಆದಮೇಲೆ ಮತ್ತೆ ಇದನ್ನು ತಿರುವಿ ಹಾಕ್ತಾ ಇದ್ದೀನಿ. ಇದನ್ನು ಎಣ್ಣೆಲೇ 1-2 ಸಾರಿ ತಿರುವಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಎಣ್ಣೆಲಿ ಚೆನ್ನಾಗಿ ಬೆಂದಷ್ಟು ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಕಸೂರಿ ಮೇಥಿ ಎಲ್ಲ ಹಾಕಿರೋದ್ರಿಂದ ಆ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ. ನಾನು ಹೀಗೆ ಮತ್ತು ಈ 3ನೇ ಸಾರಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ಯಾವುದೇ ರೀತಿಯಾದಂತಹ ನೀರನ್ನು ಸೇರಿಸಿಲ್ಲ. ನೋಡಿ ಚಿಕನ್ ಹೇಗೆ ನೀರು ಬಿಟ್ಕೊಂಡಿದೆ ಅಂತ. ಹಾಗಾಗಿ ನಾನು ಮೊದಲೇ ಯಾವುದೇ ನೀರನ್ನ ಸೇರಿಸೋದಕ್ಕೆ ಹೋಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ದರೆ ಮುಂಚಿತವಾಗಿಯೇ ಉಪ್ಪನ್ನು ಮ್ಯಾರಿನೇಟ್ ಮಾಡೋ ಸಮಯದಲ್ಲಿ ಕೂಡ ಉಪ್ಪನ್ನು ಸೇರಿಸ್ಕೋಬೋದು. ನಾನು ಇಲ್ಲಿ ಇವಾಗ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಆ ನೀರಲ್ಲೇ ಅದು ಬೇಯೋದಕ್ಕೆ ಬಿಡಬೇಕು. 3 ನಿಮಿಷ ಬೇಯಿಸಿದ್ರೆ ಸಾಕು. ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಏಕೆಂದರೆ ಎಣ್ಣೆಲೇ ಚೆನ್ನಾಗಿ ಬೆಂದಿರೋದ್ರಿಂದ ಅತಿಯಾಗಿ ಬೇಯಿಸೋದು ಬೇಡ. ಚಿಕನ್ ಅತಿಯಾಗಿ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಚಿಕನ್ ಬೆಂದಿದೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಚಿಕನ್ ಬೆಂದಿದೆ ಅಂತ ಹೇಳಿ.
ನಮಗೆ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ರುಚಿಯಾಗಿ ಗ್ರೇವಿ ಬೇಕು ಅಂತ ಅನ್ನೋರು, ಜೊತೆಗೆ ಅಡುಗೆ ಬರೋದೇ ಇಲ್ಲ ಅನ್ನೋರು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಸಹ ನಿಮಗೆ ಇಷ್ಟ ಆಗುತ್ತೆ. ಈ ಗ್ರೇವಿನ ಚಪಾತಿ, ರೈಸ್, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಸಹ ಸೂಪರಾಗಿರುತ್ತೆ. ಜೊತೆಗೆ ಗೀ ರೈಸ್ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ದೋಸೆ ಜೊತೆ ತೊಗೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ರುಚಿಯಾದ ಅಡುಗೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್